ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿನದರ್ ವಿಡಿಯೋ. ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ಸ್ ಆಗಿ ಇಬ್ರು ಕಂಟೆಸ್ಟೆಂಟ್ಸು ಮನೆ ಒಳಗಡೆ ಎಂಟ್ರಿನ ಕೊಟ್ಟಿದ್ದಾರೆ. ಇದು ಅಫಿಷಿಯಲ್ ಕನ್ಫರ್ಮೇಷನ್ ಅಪ್ಡೇಟು. ಆ್ಯಕ್ಚುಲಿ ಇವಾಗ ಈ ಒಂದು ಇಂಟನ್ನ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ 15th ಅಕ್ಟೋಬರು ಅಪ್ಡೇಟ್ನ ಮಾಡಿದ್ದೆ. ಒಬ್ಬರು ಮೇಲ್ ಕಂಟೆಸ್ಟೆಂಟು, ಇನ್ನೊಬ್ಬರು ಫೀಮೇಲ್ ಕಂಟೆಸ್ಟೆಂಟ್ಸು ಬಿಗ್ ಬಾಸ್ ಮನೆಗೆ ಈ ವೀಕೆಂಡು ಎಂಟ್ರಿನ ಕೊಡ್ತಾರೆ ಅಂತ. ಒಂದು ಸ್ಯಾಟರ್ಡೆ ಎಪಿಸೋಡಲ್ಲಿ ಆಗಿರ್ಬೋದು, ಸಂಡೇ ಎಪಿಸೋಡಲ್ಲಿ ಆಗಿರ್ಬೋದು, ಬಟ್ ಎಂಟ್ರಿನ ಕೊಡ್ತಾರೆ ವೈಲ್ಡ್ ಕಾರ್ಡ್ಸ್ ಆಗಿ. ಟೋಟಲ್ ಆಗಿ ಇನ್ನೂ ಸುಮಾರು ಜನ ವೈಲ್ಡ್ ಕಾರ್ಡ್ಸ್ ಆಗಿ ಎಂಟ್ರಿನ ಕೊಡ್ತಾರೆ. ಅದು ಯಾರು ಅಂತ ನಾನು ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಇವಾಗ ಅಫಿಷಿಯಲ್ ಆಗಿ ಇಬ್ರು ಕಂಟೆಸ್ಟೆಂಟ್ಸು ಕನ್ಫರ್ಮ್ ಆಗಿದ್ದಾರೆ ಅಂತಾನೆ ಅನ್ಬೋದು. ಈ ಅಪ್ಡೇಟು ನನಗೆ 14th ಅಕ್ಟೋಬರಲ್ಲೇ ಸಿಕ್ಕಿತ್ತು, ಬಟ್ ಎಲ್ಲೂ ಕೂಡ ಎಕ್ಸ್ಪೋಸ್ ಮಾಡಿಲ್ಲ. ಇವತ್ತೇ ಶೂಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದೇ ಥರ ಇವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದ್ರೂ ಕೂಡ ಲೈಕ್ ಮಾಡಿ. ಟೆಲಿಗ್ರಾಮ್ ಗ್ರೂಪ್ಗೆ ಯಾರೇನು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಇದಕ್ಕಿಂತ ಮುಂಚೆನೇ ಅಲ್ಲಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಇಲ್ಲ ಅಂದರೆ ಅಪ್ಡೇಟ್ ಸಿಕ್ಕಿಲ್ಲ ಅಂದ್ರೂ ಕೂಡ ಇಂಟ್ ಸಿಗ್ತಾ ಹೋಗುತ್ತೆ ಅಂತಲೇ ಅನ್ಬೋದು. ಎಲ್ಲ ಬಿಗ್ ಬಾಸ್ ಅಪ್ಡೇಟ್ಸು ಇದೇ ಚಾನಲಲ್ಲಿ ಬರ್ತಾ ಹೋಗುತ್ತೆ, ಯಾವುದು ಕೂಡ ಮಿಸ್ ಆಗೋದಿಲ್ಲ. ಎಲಿಮಿನೇಷನ್ ಆಗಿರ್ಬೋದು, ಎಲ್ಲ ಅಪ್ಡೇಟ್ ಕೂಡ ಆಗಿರ್ಬೋದು. ಆಕ್ಚುಲಿ ಇವಾಗ ಮೈನ್ ಮ್ಯಾಟರ್ಗೆ ಬರೋದಾದ್ರೆ, ಬಿಗ್ ಬಾಸ್ ಮನೆಗೆ ಫಸ್ಟ್ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿನ ಕೊಡ್ತಾ ಇರೋದು ಯಾರಪ್ಪ ಅದು ಅಂತ ಅಂದ್ರೆ ನನ್ ಅದರ್ ದ್ಯಾನ್ ಮುಟಾಂಟ್ ರಘು ಅವರು. ಇವಾಗ ರೀಸೆಂಟ್ ಆಗಿ ಕ್ವಾಟ್ಲೆ ಕಿಚನ್ ನಲ್ಲಿ ಒಂದು ರಿಯಾಲಿಟಿ ಶೋ ಇನ್ ಕಲರ್ಸ್ ಕನ್ನಡ ಅವರು ಮಾಡ್ತಿದ್ರು. ಅದರಲ್ಲಿ ವಿನ್ನರ್ ಕೂಡ ಆಗಿದ್ರು. ಒಳ್ಳೆ ಕುಕ್ ಅಂತ ಅನ್ನಿಸ್ಕೊಂಡಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಕುಕ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ಯಾವ ರೀತಿನಾದ್ರು ಕುಕ್ ಮಾಡ್ಬೋದು. ಅಂದ್ರೆ ಕುಕ್ಕಿಂಗ್ ಅಲ್ಲೇ ಅಂತಲ್ಲ, ಬೇರೆ ರೀತಿನೂ ಕೂಡ ಕುಕ್ ಮಾಡ್ಬೋದು. ಅದೇ ತರ ರೀಸೆಂಟ್ ಆಗಿ ಕಾಂತಾರ ಚಾಪ್ಟರ್ 1 ಫಿಲಮ್ ಕೂಡ ರಿಲೀಸ್ ಆಗಿತ್ತು. ಆ ಫಿಲಮ್ ಅಲ್ಲೂ ಕೂಡ ವಿಲನ್ ಆಗಿ ಆಕ್ಟ್ ಮಾಡಿದ್ರೆ ಒಂದು ಅವ್ರ ಕಾಸ್ಟ್ಯೂಮ್ ಅಲ್ಲೇ ಚೆನ್ನಾಗಿತ್ತು. ಆ ಫಿಲಮ್ ಅಲ್ಲಿ ವಿಲನ್ ಆಗೋಕ್ಕಿಂತ ಅಲ್ಲಿ ಒಂದು ಕಾಸ್ಟ್ಯೂಮ್ ಆಗಿ ಅವರು ಕಷ್ಟಪಟ್ಟಿದ್ದು ಯಾವ ರೀತಿ ಇತ್ತು ಅಂತ ನೀವು ಕಾಂತಾರ ಮೂವಿ ನೋಡಿದ್ರೆ ಗೊತ್ತಾಗಿರುತ್ತೆ. ಆಕ್ಚುಲಿ ಇವಾಗ ಒಂದು ಒಳ್ಳೆ ಕಾಂಪಿಟೇಟರು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿನ ಕೊಡ್ತಿದ್ದಾರೆ. ರಜತ್ ಅವ್ರದ್ದು ಪ್ಲೇಸ್ನ ರೀಪ್ಲೇಸ್ಮೆಂಟ್ ಮಾಡ್ಬೋದು ಅಂತ ಅನ್ಸುತ್ತೆ, ಬಟ್ ಎಂಟರ್ಟೈನ್ಮೆಂಟ್ ಅಲ್ಲೂ ಕೂಡ ಅದೇ ರೀತಿ ಇದ್ದಾರೆ. ಸ್ಟ್ರಾಂಗ್ ಕಂಟೆಸ್ಟೆಂಟ್ಸು ಎಲ್ಲರಿಗೂ ಕೂಡ ಕಾಂಪಿಟೇಟರ್ ಆಗಿರ್ತಾರೆ. ನಿಮ್ಮ ಪ್ರಕಾರ ಇವರು ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿನ ಕೊಟ್ಟಿದ್ದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಸೆಕೆಂಡ್ ವೈಲ್ಡ್ ಕಾರ್ಡ್ ಆಗಿ ಒಂದು ಫೀಮೇಲ್ ಕಂಟೆಸ್ಟೆಂಟ್ ಎಂಟ್ರಿನ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇವರು ಎಲ್ಲರಿಗೂ ಹೊಸ ಪರಿಚಯ ಅಂತಾನೆ ಅನ್ಕೊಳ್ಳಿ. ಯಾವುದೇ ರೀತಿ ಸೀರಿಯಲ್ ಅಲ್ಲಿ ಮಾಡಿಲ್ಲ, ಬಟ್ ಮೂವಿಯಲ್ಲಿ ಮಾಡಿದ್ದಾರೆ. ಆಲ್ಮೋಸ್ಟ್ ಇವಾಗ ರೀಸೆಂಟ್ ಆಗಿ ಒಂದು ಸೈಮಾ ಅವಾರ್ಡ್ಸ್ ಕೂಡ ನಾಮಿನಿ ಆಗಿದ್ರು. ಇವರು ಆ್ಯಕ್ಚುಲಿ ಮೈಸೂರವರು, ರಿಷಾ ಗೌಡ ಅಂತ. ಇವ್ರ ಬಗ್ಗೆ ಆಲ್ಮೋಸ್ಟ್ ನನಗೂ ಕೂಡ ಗೊತ್ತಿರಲಿಲ್ಲ, ಇವಾಗ ರೀಸೆಂಟ್ ಆಗಿ ಗೊತ್ತಾಗಿದ್ದು. ಮಾಡೆಲ್ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಮಿಸ್ ಮೈಸೂರು ಕೂಡ ಆಗಿದ್ದಾರೆ. ಅದೇ ರೀತಿ ಇವರು ಬಿಗ್ ಬಾಸ್ ಮನೆಗೆ 2ನೇ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿನ ಕೊಡ್ತಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ. ಆಲ್ಮೋಸ್ಟ್ ಎಲ್ಲರಿಗೂ ಇದು ನ್ಯೂ ಪರಿಚಯ ಆಗಿರ್ಬೋದು, ಬಟ್ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ಸು ನನ್ನ ಪ್ರಕಾರ ರಘು ಅವರು ಆಗಿರ್ತಾರೆ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ಒಂದು ವೈಲ್ಡ್ ಕಾರ್ಡ್ಸ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮರೆಯದಂತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದಿಷ್ಟು ಒಂದು ಅಪ್ಡೇಟ್ ಆಗಿರುತ್ತೆ ವೈಲ್ಡ್ ಕಾರ್ಡ್ ಆಗಿ ಯಾರ್ಯಾರೆಲ್ಲ ಎಂಟ್ರಿನ ಕೊಟ್ಟಿದ್ದಾರೆ ಅಂತ. ಇದಿಷ್ಟು ಒಂದು ವೈಲ್ಡ್ ಕಾರ್ಡ್ ರಿಲೇಟೆಡ್ ಆಗಿ ಒಂದು ಅಪ್ಡೇಟ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್, ಶೇರು, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.